ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ದೇವರಾಜ್ ಆರ್ ಅಗಡಿ ಯೂಟ್ಯೂಬ್ ಕ್ಲಾಸಸ್. ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ಈ ಕ್ಲಾಸಲ್ಲಿ ಎಸ್ 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 ಎಲ್ ಸಿಯಲ್ಲಿ ಬರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್, ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಟು ವೇರಿಯೇಬಲ್ಸ್, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳು, ಈ ಪಾಠದ ಮೇಲೆ ಬರ್ತಕ್ಕಂಥ ಎಷ್ಟು ವರ್ಷ ಅಂತ ಕೇಳಿದ್ರೆ 2020ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಬಿಡಿಸ್ತೀನಿ. ಆಮೇಲೆ 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸ್ತೀನಿ. ಆಮೇಲೆ 2023 ನೋಡಿ, ಇಂದಿನ ಕ್ಲಾಸಲ್ಲಿ 2020ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸ್ತೀನಿ. 2022ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸ್ತೀನಿ. ಅದ್ರ ಜೊತೆಗೆ 2023 ಕ್ವಶನ್ ಪೇಪರ್. ಇಲ್ಲಿ 2021 ಏನಿದೆ ಅಲ್ವಾ, ಇದು 80 ಮಾರ್ಕ್ಸಿಗೆ ಪರೀಕ್ಷೆ ಆಗಿಲ್ಲ. ಇಲ್ಲಿ ಕೊರೋನಾ ಇರೋದ್ರಿಂದ MCQ ಕ್ವಶನ್ಸ್ನ ಅವರು ಕ್ವಶನ್ ಪೇಪರ್ ರೆಡಿ ಮಾಡಿಬಿಟ್ಟು ಟಿಕ್ ಮಾಡೋದ್ರಲ್ಲಿ ಎಕ್ಸಾಮ್ ಮುಗಿಸ್ಬಿಟ್ಟಿದ್ರು. ಅಂದರೆ 40 ಮಾರ್ಕ್ಸಿಗೆ ಮಾಡಿದ್ದಾರೆ ಎಕ್ಸಾಮ್. ಓಕೆನಾ? ಸೊ ಹಾಗಾಗಿ 21 ಇಲ್ಲ, 20, 22, 23 ನೋಡಿ. ಹಾಗಾದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ತಯಾರಿಸಿರುವ ಕ್ವಶನ್ ಪೇಪರ್, ಮೇನ್ ಎಕ್ಸಾಮ್ ಕ್ವಶನ್ ಪೇಪರ್ ಇಲ್ಲಿದೆ. ಇಲ್ಲಿ ನಿಮಗೆ ಇಯರ್ ಕಾಣಿಸ್ತಾ ಇದೆ, 3/4/2023. ಓಕೆ, ಇದ್ರ ಪಕ್ಕದಲ್ಲಿ 2022ರಲ್ಲೂ ಕೇಳಿದ್ದಾರೆ. ಅದ್ರ ಜೊತೆಗೆ ಜೂನ್ 2024ರಲ್ಲೂ ಈ ಪ್ರಶ್ನೆ ಕೇಳಿದ್ದಾರೆ. ಇದನ್ನ ನಾವು ಪ್ರಶ್ನೆ 2 ಅಂತ ಅನ್ಕೊಳ್ಳೋಣ, ಇದನ್ನು ಪ್ರಶ್ನೆ 1 ಅನ್ಕೊಳ್ಳೋಣ. ಓಕೆ, ದಿಸ್ ಇಸ್ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2ನ 2 ಟೈಮ್ಸ್ ಕೇಳಿದ್ದಾರೆ. ಒಂದು 2022ರಲ್ಲಿ ಕೇಳಿದ್ದಾರೆ, 2022 ಮೇನ್ ಎಕ್ಸಾಮ್. ಅದ್ರ ಜೊತೆಗೆ 2024ರಲ್ಲಿ ಎಕ್ಸಾಮ್ 2 ಅಲ್ಲಿ ಕೇಳಿದ್ದಾರೆ, ಎಕ್ಸಾಮ್ 2. ಓಕೆ, ಸೊ ಟೋಟಲ್ ನಾನು ಈ ಥರ 3 ಪ್ರಶ್ನೆಗೆ ಉತ್ತರ ಬಿಡಿಸ್ತೀನಿ. ಈ ರೀತಿಯಾಗಿ ನೀವು ಇನ್ನೂ ಉಳಿದಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸಿದ್ರೆ ಎಕ್ಸಾಮಲ್ಲಿ ಯಾವುದೇ ಪ್ರಶ್ನೆ ಕೊಟ್ಟರು ಈಸಿಯಾಗಿ ಪ್ರಶ್ನೆಗೆ ನೀವು ಪರಿಹಾರ ಕೊಡ್ಬೋದು. ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ, ಪ್ರಶ್ನೆನ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸೋಣ. ಈ ಥರ ಒಂದು ಪ್ರಶ್ನೆ 100% ಗ್ಯಾರಂಟಿ ಇದ್ದೇ ಇರುತ್ತೆ. 2 ಮಾರ್ಕ್ಸ್ಗೆ ಈ ಥರ ಒಂದು ಕ್ವಶನ್ನು ನಿಮ್ಮ ಎಕ್ಸಾಮಲ್ಲಿ 100% ಇರುತ್ತೆ, 100% ಗ್ಯಾರಂಟಿ ಇರುತ್ತೆ. ಸೊ ಹಾಗಾದರೆ ಯಾವ ರೀತಿಯಾಗಿ ಬಿಡಿಸೋದು ಅಂತ ನೋಡ್ಕೊಂಡು ಬರೋಣ. ಓಕೆ, ಎಸ್ ನೋಡಿ. ಹಾಗಾದರೆ ಪ್ರಶ್ನೆ ಏನು ಕೊಟ್ಟಿದ್ದಾರೆ? ಸಾಲ್ವ್ ದಿ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ 2023ರಲ್ಲಿ ಕೇಳಿದ್ದಾರೆ. ಎಸ್, 3x + y = 12, x + y = 6. ಸೊಲ್ಯೂಷನ್, ಪರಿಹಾರ. ಓಕೆ, ಏನು ಕೊಟ್ಟಿದ್ದಾರೆ ಮತ್ತೊಂದು ಸಲ ಬರ್ಕೋಬೇಕು. ಆ ಈಕ್ವೇಷನ್ನ ಮತ್ತೊಂದು ಸಲ ಬರ್ಕೊಂಡು ಕಾಲ್ ಈಕ್ವೇಷನ್ ನಂಬರ್ 1, ಸೆಕೆಂಡ್ ಒನ್ ಈಸ್ ಈಕ್ವೇಷನ್ ನಂಬರ್ 2. ಒಂದನೇದನ್ನ ಸಮೀಕರಣ 1 ಅಂತ ಕರೆಯೋಣ, ಎರಡನೇದು ಸಮೀಕರಣ 2. ಓಕೆ, ಈಗ ಏನು ಮಾಡಬೇಕು? ಪ್ರಶ್ನೆನ ಗಮನ ಇಟ್ಟು ನೋಡಬೇಕು ವಿದ್ಯಾರ್ಥಿಗಳೇ. ಎಸ್, ಇಲ್ಲಿ +y ಇದೆ, ಇಲ್ಲಿ +y ಇದೆ, ಎರಡೂ ಕಡೆ ಚಿಹ್ನೆ ಸೇಮ್ ಇದ್ದಾವೆ. ಆಮೇಲೆ ಇಲ್ಲಿ y ಇದೆ, ಇಲ್ಲಿ y ಇದೆ. ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂತಂದರೆ ಸಮೀಕರಣ 1ರಲ್ಲಿ 2ಅನ್ನು ಕಳಿಬೇಕು, ಸಮೀಕರಣ 1 - 2 ಮಾಡಬೇಕು. ಓಕೆನಾ? ಹಾಗಾದರೆ ಏನಾಗುತ್ತೆ ಇದು? ಎಸ್ ನೋಡಿ, ಇವಾಗ ಯಾವಾಗಲೂ ಕಳಿಬೇಕಂದ್ರೆ ಚಿಹ್ನೆ ಚೇಂಜ್ ಆಗುತ್ತೆ. ಏನಾಗುತ್ತೆ ಚಿಹ್ನೆ? ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ, ಮೈನಸ್ ಆಗುತ್ತೆ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಆಯಿತು. ಸೊ ಇಲ್ಲಿ ಮೈನಸ್ ಆಗುತ್ತೆ. +6 ಇರೋದು -6, +y ಇರೋದು -y, +6 ಇರೋದು -x. ಈಗ ಏನಾಗುತ್ತೆ ನೋಡಿ, ಇದು 3x ಅಲ್ಲಿ 1x ಕಳೆದ್ರೆ 2x, 3x ಅಲ್ಲಿ 1 ಕಳೆದ್ರೆ 2x. ಇಲ್ಲಿ ನೋಡಿ, +y -y ಕ್ಯಾನ್ಸಲ್ ಆಗಿಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ಎರಡೂ ಕಡೆ ಪ್ಲಸ್ ಇದ್ದಾಗ ನಾವು ಕಳಿಬೇಕು. ಓಕೆ, ಎರಡೂ ಕಡೆ ಪ್ಲಸ್ ಇಲ್ಲದೆ ಡಿಫ್ರೆಂಟ್ ಚಿಹ್ನೆ ಪ್ಲಸ್ಸು ಮೈನಸ್ ಇದ್ದಾಗ ಏನು ಮಾಡಬೇಕು? ಇಲ್ಲಿದೆ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಇಂಥ ಸಂದರ್ಭದಲ್ಲಿ ಕೂಡಿಸ್ಬೇಕಾಗುತ್ತೆ. ಇದನ್ನ ಆಮೇಲೆ ಮಾತಾಡ್ತೀನಿ. ಓಕೆ, ಎಸ್, ಈಗ ಕಳೆದಾಯಿತು, ಇಲ್ಲಿ y ಕ್ಯಾನ್ಸಲ್ ಆಯಿತು.
ಸೊ 12ರಲ್ಲಿ 6 ಕಳೆದ್ರೆ 6. ಓಕೆನಾ? ನೆಕ್ಸ್ಟ್ ಎಕ್ಸ್ ಇಲ್ಲೇ ಬರ್ಕೊಳ್ಳಿ, ಆರ್ ಎಲ್ಲಿದೆಯೋ ಅಲ್ಲೇ ಇರಲಿ. ಇಲ್ಲಿ 2 ಇಂಟು ಎಕ್ಸ್, 2 ಇಂಟು ಎಕ್ಸ್ ಇದೆ. ಸೊ ಇಂಟು 2ನ ನಾವು ರೈಟ್ ಸೈಡ್ ತೊಗೊಂಡು ಹೋದರೆ ಡಿವೈಡೆಡ್ ಬೈ 2. ಓಕೆ, ಗುಣಿಸು 2 ಇದೆ, ಇದನ್ನು ನಾವು ರೈಟ್ ಸೈಡ್ ತೊಗೊಂಡು ಹೋದರೆ, ಬಲಗಡೆ ತೊಗೊಂಡು ಹೋದರೆ ಭಾಗಿಸು 2 ಆಗುತ್ತೆ. ಈಗ 2 1 2, 2 1 2, 2 3 6. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 3 ಬರುತ್ತೆ. ಎಕ್ಸ್ ಈಕ್ವಲ್ ಟು 3. ಐಡಿಯಾ ಬಂತಲ್ವಾ? ಈಗ ಈ ಎಕ್ಸ್ ವ್ಯಾಲ್ಯೂನ ಸಮೀಕರಣ 1ರಲ್ಲಾದರೂ ಹಾಕ್ಬೋದು, ಸಮೀಕರಣ 2ರಲ್ಲಾದರೂ ಹಾಕ್ಬೋದು. ನಿಮಗೆ ವೈ ವ್ಯಾಲ್ಯೂ ಸಿಗುತ್ತೆ ನೋಡಿ. ಹಾಗಾದ್ರೆ ಎಕ್ಸ್ ಬೆಲೆಯನ್ನ ಯಾವುದರಲ್ಲಾದರೂ ನಾವು ಆದೇಶ ಮಾಡ್ಬೋದು. ಎಕ್ಸ್ ಬೆಲೆಯನ್ನ ಸಮೀಕರಣ 2ರಲ್ಲಿ ಹಾಕ್ಬಿಡ್ತೀನಿ ನಾನು. ಸಮೀಕರಣ 2ರಲ್ಲಿ ಆದೇಶಿಸಲಾಗಿ. ಓಕೆನಾ? ಇಲ್ಲಿ ಎಕ್ಸ್ ಈಕ್ವಲ್ ಟು 3 ಬರ್ಬೇಕಂದ್ರೆ ನಾವೇನು ಮಾಡಿದೀವಿ? ಎಸ್, ಸಮೀಕರಣ 1ರಲ್ಲಿ 2ಅನ್ನ ಕಳೆದಿದ್ದೀವಿ. ಸಮೀಕರಣ 1 ಮೈನಸ್ ಸಮೀಕರಣ 2 ಮಾಡಿದ್ದೀವಿ. ಓಕೆನಾ? ಅಂದ್ರೆ ನಿಮಗೆ ಗೊತ್ತಿರಬೇಕು, ಸಮೀಕರಣ 1ರಲ್ಲಿ 2 ಕಳೆದಿದ್ವಿ, ಅದಕ್ಕೆ ಎಕ್ಸ್ ವ್ಯಾಲ್ಯೂ ಬಂತು. ಈಗ ಈ ಎಕ್ಸ್ ಬೆಲೆನ ಏನು ಮಾಡೋಣ? ಸಮೀಕರಣ 2ರಲ್ಲಿ ಆದೇಶ ಮಾಡೋಣ. ಸಮೀಕರಣ 2 ಏನಿದೆ ಬರ್ಕೊಂಡ್ಬಿಡೋಣ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 6. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 6. ಈಗ ಎಕ್ಸ್ ಅಂದರೆ ಎಷ್ಟು? 3. 3 ಪ್ಲಸ್ ವೈ ಈಕ್ವಲ್ ಟು 6. ಈಗ ವೈ ಈಕ್ವಲ್ ಟು 6 ಹೇಗಿದೆಯೋ ಅಲ್ಲೇ ಬರೀರಿ. ಪ್ಲಸ್ 3 ಈ ಕಡೆ ಬಂದರೆ -3. ಹಾಗಾದರೆ ಈಸಿಯಾಗಿ ಹೇಳ್ಬೋದು ನಾವು. ದೇರ್ ಫೋರ್ ವೈ ಈಕ್ವಲ್ ಟು ಎಷ್ಟು ಬರುತ್ತೆ? 6ರಲ್ಲಿ 3 ಕಳೆದ್ರೆ 6 ಮೈನಸ್ 3. 6ರಲ್ಲಿ 3 ಕಳೆದ್ರೆ 3 ಬರುತ್ತೆ. ಓಕೆ, ಎಸ್. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ ವಿದ್ಯಾರ್ಥಿಗಳು. ಈಗ ಸರ್, ಈಗ ಆನ್ಸರ್ ಬಂತಲ್ಲ, ಅದನ್ನು ನಾವು ಹೇಗೆ ವೆರಿಫಿಕೇಶನ್ ಮಾಡ್ಕೊಳ್ಳೋದು? ತಾಳೆ ನೋಡೋದು ಹೇಗೆ? ವೆರಿಫಿಕೇಶನ್ ಅಂದರೆ ನಮ್ಮ ಉತ್ತರ ಸರಿ ಇದೆಯಾ ಇಲ್ವಾ ಅಂತ ನಾವೇ ತಾಳೆ ನೋಡಬೇಕು. ಸರಿ ಇತ್ತಂದರೆ ಕಾನ್ಫಿಡೆಂಟ್ ಬರುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಇನ್ನೂ ಕೆಲವೊಂದಿಷ್ಟು ನಾವು ಲೆಕ್ಕ ಮಾಡೋ ಶಕ್ತಿ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾದರೆ ವೆರಿಫಿಕೇಶನ್ ಮಾಡೋದು ಹೇಗೆ? ಎಸ್, ಎಕ್ಸ್ ವ್ಯಾಲ್ಯೂ 3 ಬಂತು, ವೈ ವ್ಯಾಲ್ಯೂ 3 ಬಂತು. ಎಕ್ಸ್ ಬೆಲೆ 3, ವೈ ಬೆಲೆ 3. ಈಗ ಯಾವುದಾದ್ರೂ ಒಂದು ಇಕ್ವೇಶನ್ ತೊಗೊಂಬಿಡಿ. ಸಮೀಕರಣ 1 ಆದರೂ ತೊಗೊಳ್ಳಿ, 2 ಆದರೂ ತೊಗೊಳ್ಳಿ. ಯಾವ ಚಿಕ್ಕದಿರುತ್ತೆ ಅದು ತೊಗೊಂಡ್ರೆ ಈಸಿಯಾಗಿ ಕೆಲಸ ಮಾಡ್ಬೋದು. ಓಕೆನಾ? ಸಮೀಕರಣ 2 ಏನಿದೆ? ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 6 ಇದೆ ನೋಡಿ. ಇಲ್ಲಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 6, ಅದನ್ನೇ ತೊಗೊಂಡ್ಬಿಡೋಣ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 6. ಈಗ ನಿಮಗೆ ಗೊತ್ತು ಎಕ್ಸ್ ಅಂದರೆ ಎಷ್ಟು ಬಂದಿದೆ? ಎಸ್, ಇಲ್ಲಿ ರೆಡಿ ಮಾಡ್ಕೊಂಡಿದ್ವಿ. ಎಕ್ಸ್ ಅಂತಂದರೆ 3 ಅಂತ ಬಂದಿದೆ. ಎಕ್ಸ್ ಈಕ್ವಲ್ ಟು 3, ವೈ ಈಕ್ವಲ್ ಟು 3. ಓಕೆ, ಹಾಗಾದರೆ ಎಕ್ಸ್ ಇದ್ದಲ್ಲಿ 3 ಹಾಕಿ, ಪ್ಲಸ್ ವೈ ಇದ್ದಲ್ಲಿ 3 ಹಾಕಿ. ವೈ ಅಂದರೆ ಎಷ್ಟು? 3. ವೈ ಮೀನ್ಸ್ 3. ಇಲ್ಲೇ ಮೇಲ್ಗಡೆ ಇದೆ. ಓಕೆ, ವೈ ಅಂದರೆ 3. ಓಕೆ, ಆರ್ ಹೇಗಿದೆಯೋ ಹಾಗೆ ಬರೆದ್ಬಿಡಿ. ಈಗ 3 ಪ್ಲಸ್ 3 6. 6 ಈಕ್ವಲ್ ಟು 6. ದೇರ್ ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ನೋಡಿ, ಎಡಗಡೆ ಮತ್ತು ಬಲಗಡೆ ಸೇಮ್ ನಂಬರ್ ಬಂತು. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ ವಿದ್ಯಾರ್ಥಿಗಳು. ಅರ್ಥ ಆಯ್ತಲ್ವಾ? ವೆರಿಫಿಕೇಶನ್ ಎಕ್ಸಾಮಲ್ಲಿ ವೆರಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಈ ವೆರಿಫಿಕೇಶನ್ನು ನಿಮಗೋಸ್ಕರ, ನಿಮ್ಮ ಕಾನ್ಫಿಡೆಂಟ್ ಜಾಸ್ತಿ ಆಗೋದಕ್ಕೋಸ್ಕರ ಇದು ಮಾಡಿದ್ದು. ನಮ್ಗೆ ಹೇಗೆ ಕಾನ್ಫಿಡೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೋ ಹಾಗೆ ನಾವು ಇನ್ನೂ ಕೆಲಸ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಯಾವಾಗ ಕೆಲಸ ಜಾಸ್ತಿ ಮಾಡ್ತೀವಿ ಆವಾಗ ಮಾರ್ಕ್ಸ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಸ್ವಾಮಿ ವಿವೇಕಾನಂದ ಅವ್ರು ಏನು ಹೇಳ್ತಾರೆ ಅಂದರೆ, ಆಲ್ ಪವರ್ ಇಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಎಲ್ಲ ಶಕ್ತಿಯು ನಿಮ್ಮೊಳಗೆ ಇದೆ. ಆ ಶಕ್ತಿಯನ್ನು ಬಳಸ್ಕೊಂಡ್ರೆ ನೀವೇನು ಬೇಕಾದರೂ ಸಾಧಿಸ್ಬೋದು, ಎಷ್ಟು ಮಾರ್ಕ್ಸ್ ಬೇಕಾದರೂ ಗಳಿಸ್ಬೋದು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಒಂದ್ಸಲ ವಿದ್ಯಾರ್ಥಿಗಳೇ, ನೀವು ನಾನು ಇಷ್ಟು ಅಂಕಗಳನ್ನು ತಗೊಂತೀನಿ, 80 ಮಾರ್ಕ್ಸ್ ಔಟ್ ಆಫ್ ಔಟ್ ತಗೊಳ್ತೀನಿ ಅಂತ ಒಂದ್ಸಲ ತೀರ್ಮಾನ ಮಾಡಿದರೆ, ಅದಕ್ಕೆ ಸತತ ಪ್ರಯತ್ನ, ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಸಮಯ ಪರಿಪಾಲನೆ, ಡೆಡಿಕೇಶನ್ ಇಷ್ಟೆಲ್ಲ ಮಾಡಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ, ಪ್ರಾಕ್ಟೀಸ್ ಮಾಡಿದರೆ, ಖಂಡಿತ ಸ್ವಾಮಿ ವಿವೇಕಾನಂದ ಅವರು ಹೇಳಿರುವಂತೆ ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಎಲ್ಲ ಕೆಲಸವನ್ನು ನೀನು ಮಾಡೋದ್ರಿಂದ ನೀನು ಏನು ಬೇಕಾದರೂ ಸಾಧಿಸ್ಬೋದು, ಎಲ್ಲ ಪ್ರಶ್ನೆಗೆ ಉತ್ತರ ಬಿಡಿಸ್ಬೋದು. ಅದಕ್ಕೆ ಅವರು
ಆಲ್ ಪವರ್ ಈಸ್ ವಿತ್ ಇನ್ ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಎಲ್ಲ ಶಕ್ತಿ ನೀನೊಳಗಿದೆ. ಫಸ್ಟ್ ಬಿಟ್ಬಿಡು, ನನಗೆ ಔಟ್ ಆಫ್ ಔಟ್ ತೊಗೊಳಕ್ಕಾಗಲ್ಲ, ನಂಗೆ ಕಷ್ಟ ಆಗುತ್ತೆ ಅನ್ನೋದು ಬಿಟ್ಬಿಡು. ಓಕೆ, 2-3 ವರ್ಷದ್ದು ಈ ಥರ ನಾನು ಹಿಂಗೆ ಕ್ವಶನ್ ಪೇಪರ್ ತೊಗೊಂಡಿದ್ದೀನಲ್ಲ, ಈ ಥರ ಮಾಡೆಲ್ ಕ್ವಶನ್ ಪೇಪರ್ನ ತಗೋಬೇಕು. ಎನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ತೊಗೊಂಡು ಅದರಲ್ಲಿರೋ ಲೆಕ್ಕಗಳನ್ನೆಲ್ಲ ಸಾಲ್ವ್ ಮಾಡಬೇಕು. ಆಗ ನಿಮಗೆ ಔಟ್ ಆಫ್ ಔಟ್ ಮಾಡೋ ಶಕ್ತಿ ಬರುತ್ತೆ. ಯಾವ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಗಲ್ವೋ ನಾನು ಕಮೆಂಟ್ ಮಾಡಿ, ನಾನು ಖಂಡಿತ ಆ ಪ್ರಶ್ನೆಗೆ ನನ್ನ ಮುಂದಿನ ತರಗತಿಯಲ್ಲಿ ಉತ್ತರ ಬಿಡಿಸ್ತೀನಿ. ಅರ್ಥ ಆಯ್ತಲ್ವಾ? ಬನ್ನಿ ಹಾಗಾದರೆ 2ನೇ ಪ್ರಶ್ನೆ ರೆಡಿ ಇದೆ. 2ನೇ ಪ್ರಶ್ನೆನ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸೋಣ. ನೋಡಿ, 2ನೇ ಪ್ರಶ್ನೆ ಏನಿದೆ, ಸಾಲ್ವ್ ದಿ ಗಿವನ್ ಈಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಎಲಿಮಿನೇಷನ್ ಮೆಥಡ್, ವರ್ಜಿಸೋದು ಅಂದ್ರೆ ಕ್ಯಾನ್ಸಲ್ ಮಾಡೋದು. ಇವಾಗ ಹೆಂಗ್ ಮಾಡೋದಲ್ಲ ಆ ತರ. ವರ್ಜಿಸೋದು ಅಂದ್ರೆ ತೆಗೆದಾಕೋದು, ಕ್ಯಾನ್ಸಲ್ ಮಾಡೋದು. ಎಸ್, ಹಾಗಾದ್ರೆ ನೋಡಿ, ಈ ಪ್ರಶ್ನೆನ 2 ವರ್ಷ ಕೇಳಿದರೆ, 2022ರಲ್ಲೂ ಕೇಳಿದರೆ, 2022 ಅಂಡ್ ಆಲ್ಸೋ 2024 ಎಕ್ಸಾಮ್ 2. 2024ರಲ್ಲಿ 3 ಎಕ್ಸಾಮ್ ಆಗಿದಾವೆ. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3. ಎಕ್ಸಾಮ್ 2 ಅಲ್ಲಿ ಕೇಳಿದ್ದಾರೆ. ಓಕೆನಾ? ಹಾಗಾದ್ರೆ ಸೇಮ್ ಪರಿಹಾರ ಏನು ಕೊಟ್ಟಿದ್ದಾರೆ ಮತ್ತೊಂದ್ಸಲ ಪರಿಹಾರ ಅಂತಂದು ಅವ್ರ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಸಮೀಕರಣಗಳನ್ನ ಮತ್ತೊಂದ್ಸಲ ಬರ್ಕೋಬೇಕು. ನಾನು ಆಲ್ರೆಡಿ ಬರ್ಕೊಂಡಿದ್ದೀನಲ್ಲ, ರೆಡಿ ಇದಾವೆ. ಕಾಲ್ ದಿಸ್ ಈಸ್ ಈಕ್ವೇಷನ್ ನಂಬರ್ 1, ದಿಸ್ ಈಸ್ ಈಕ್ವೇಷನ್ ನಂಬರ್ 2. ಹೀಗೆ ನೋಡಿ, ಇಲ್ಲಿ ಪ್ಲಸ್ y ಇತ್ತು, ಇಲ್ಲಿ ಪ್ಲಸ್ y ಇತ್ತು ಒಂದೇ ಲೆಕ್ಕದಲ್ಲಿ. ಇಲ್ಲಿ ನೋಡಿ ಪ್ಲಸ್ y ಇದೆ, ಮೈನಸ್ y ಇದೆ. ಇಂಥ ಸಂದರ್ಭದಲ್ಲಿ ನಾವು ಸಮೀಕರಣ 1ರಲ್ಲಿ 2ಅನ್ನ ಕಳಿಬಾರ್ದು, ಕೂಡಿಸ್ಬೇಕು. ಏನು ಮಾಡಬೇಕು? ಸಮೀಕರಣ 1 ಪ್ಲಸ್ ಸಮೀಕರಣ 2, ಆ್ಯಡಿಂಗ್ ಈಕ್ವೇಷನ್ ನಂಬರ್ 1 and 2. ಆ್ಯಡ್ ಈಕ್ವೇಷನ್ 1 and 2. ಸಮೀಕರಣ 1 ಮತ್ತು 2ಅನ್ನ ಕೂಡಿಸ್ಬಿಡೋಣ. ಸರ್, ಕೂಡಿಸೋದ್ರಿಂದ ಏನಾಗುತ್ತೆ? ಎಸ್, 2x ಪ್ಲಸ್ 1x 3x ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಆಗುತ್ತೆ. ಓಕೆ, ಹಾಗಾದರೆ y ಅನ್ನೋದು ಹೊರಟೋಯ್ತು. 8 1 ಸೇರಿಸಿದರೆ 9 ಆಗುತ್ತೆ. 8 + 1 9, 2x + 1x 3x. ಈಗ ನಮಗೆ ಬೇಕಾಗಿದ್ದು x. ಸೊ x ಇಲ್ಲೇ ಬರ್ಕೊಳ್ಳಿ, 9 ಎಲ್ಲಿದೆಯೋ ಅಲ್ಲೇ ಬರ್ಕೊಳ್ಳಿ. ಇಲ್ಲಿ ಗುಣಿಸು, 3 × x ಇದೆ. ದಿಸ್ ಈಸ್ 3 × x. ಸೊ ಇಂಟು 3ನ ರೈಟ್ ಸೈಡ್ ತಗೊಂಡು ಹೋದ್ರೆ ಏನಾಗುತ್ತೆ? ವೆರಿ ಗುಡ್, ಭಾಗಿಸು 3 ಆಗುತ್ತೆ, ಡಿವೈಡೆಡ್ ಬೈ 3. ನಾವು 3 1s are 3, 3 3s are 9. Therefore x equal to 3 ಬಂತು. ಈಗ ಈ x ವ್ಯಾಲ್ಯೂನ ಈಕ್ವೇಷನ್ 1 ಅಲ್ಲಾದರೂ ಹಾಕ್ಬೋದು, 2 ಅಲ್ಲಾದರೂ ಹಾಕ್ಬೋದು. 2 ಸಿಂಪಲ್ ಇದೆ, ಈಕ್ವೇಷನ್ 2 ಚಿಕ್ಕದಾಗಿದೆ, ಚೊಕ್ಕದಾಗಿದೆ. ಸೊ ಈಕ್ವೇಷನ್ 2 ಅಲ್ಲಿ ಹಾಕ್ಬಿಡೋಣ. x ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಲಾಗಿ, x ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಲಾಗಿ. Put x value in equation number 2. English ಅಲ್ಲಿ substitute x value in equation number 2, or put x value in equation 2. Yes, equation 2 becomes, equation 2 ಏನಿದೆ ನೋಡಿ ಇವಾಗ, x minus y equal to 1. x minus y equal to 1. ಈಗೇನು ಮಾಡೋಣ? x ಅಂತಂದರೆ, x ಅಂದರೆ ಎಷ್ಟು ಬಂದಿದೆ? 3. 3 ಮೈನಸ್ y equal to 1. ಓಕೆ, ಚೆನ್ನಾಗಿ ಬರೆಯೋಣ. 3 ಮೈನಸ್ y equal to 1. ನಮಗೇನು ಬೇಕು? y ಬೇಕು. ಸೊ yನ ರೈಟ್ ಸೈಡ್ ತಗೊಳ್ಳೋಣ, ಈ ಪ್ಲಸ್ 1ನ ಲೆಫ್ಟ್ ತಗೊಂಡೋಗೋಣ. ಟೇಕ್ y ರೈಟ್ ಸೈಡ್ ಆ್ಯಂಡ್ ಆಲ್ಸೋ 1 ಲೆಫ್ಟ್ ಸೈಡ್. ಓಕೆ, ಈ ಬಲಭಾಗದಲ್ಲಿ ಇರ್ತಕ್ಕಂಥ 1ನ ಎಡಭಾಗಕ್ಕೆ ತಗೊಂಡೋಗೋಣ, ಎಡಭಾಗದಲ್ಲಿ ಇರ್ತಕ್ಕಂಥ ಮೈನಸ್ y ನ ಬಲಗಡೆ ತಗೊಂಡೋಗೋಣ. ನೋಡಿ ಇವಾಗ ಏನಾಗುತ್ತೆ? ಇದು ತುಂಬ ಸಿಂಪಲ್. ಇಲ್ಲಿ ಮೈನಸ್ y ಇದೆ, ಇದು ರೈಟ್ ಸೈಡ್ ಹೋದರೆ ಪ್ಲಸ್ y ಆಗುತ್ತೆ. ಇಲ್ಲಿ 3 ಇದೆ ಎಡಭಾಗದಲ್ಲಿ, 3 ಆಸ್ ಇಟ್ ಈಸ್. ದಿಸ್ ಈಸ್ ಪ್ಲಸ್ 1, ಟೇಕ್ ಲೆಫ್ಟ್ ಸೈಡ್, ಇಟ್ ಬಿಕಮ್ಸ್ ಮೈನಸ್ 1. ಓಕೆ, ನಾವು 3 ಮೈನಸ್ 1 equal to 2. Therefore y equal to 3ರಲ್ಲಿ 1 ಕಳೆದ್ರೆ 2. ಸೊ y ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದರೆ 2 ಬರುತ್ತೆ ವಿದ್ಯಾರ್ಥಿಗಳು. y ವ್ಯಾಲ್ಯೂ 2 ಬರುತ್ತೆ. ಓಕೆ, x ವ್ಯಾಲ್ಯೂ 3, y ವ್ಯಾಲ್ಯೂ 2. ಸರ್ ವೆರಿಫಿಕೇಶನ್ ಮಾಡೋಣ ಸರ್? ಖಂಡಿತ ಮಾಡೋಣ. ವೆರಿಫಿಕೇಶನ್ ಎಕ್ಸಾಮಲ್ಲಿ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೋಸ್ಕರ ಇದೆ.
ನಿಮಗೆ ಕಾನ್ಫಿಡೆಂಟ್ ಜಾಸ್ತಿ ಆಗೋಕ್ಕೆ, ಆತ್ಮವಿಶ್ವಾಸ ಜಾಸ್ತಿ ಆಗೋಕ್ಕೆ. ಎಸ್, ಒಂದು ಸಮೀಕರಣ ತಗೊಳ್ಳಿ. ಯಾವ್ದು ತಗೊಳ್ಳೋಣ? ಸಮೀಕರಣ 2 ತಗೊಂಡ್ಬಿಡೋಣ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 1. ಇವಾಗ ನೋಡಿ, ಎಕ್ಸ್ ಎಷ್ಟು ಬಂದಿದೆ? ಎಕ್ಸ್ 3 ಬಂದಿದೆ. ಹಾಗಾದರೆ ಎಕ್ಸ್ ಇದ್ದಲ್ಲಿ 3 ಅಂತ ಬರೆಯೋಣ. ಎಕ್ಸ್ ಈಕ್ವಲ್ ಟು 3 ಮೈನಸ್ ವೈ ಅಂತಂದರೆ ವೈ ಆಲ್ರೆಡಿ ಕಂಡುಹಿಡಿದಿದ್ದೀವಿ, ವೈ 2 ಬಂದಿದೆ. ಎಕ್ಸ್ ಅಂದರೆ 3, ವೈ ವ್ಯಾಲ್ಯೂ ಇಸ್ 2. ಸೊ 2. ಆ 3ರಲ್ಲಿ 2 ಕಳೆದ್ರೆ 1, 1 ಈಕ್ವಲ್ ಟು 1. ದೇರ್ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಹಾಗಾದರೆ ನಾವು ಮಾಡಿರ್ತಕ್ಕಂಥ ಉತ್ತರ 100% ಸರಿಯಾಗಿದೆ ಅಂತ ಅರ್ಥ. ಗೊತ್ತಾಯ್ತಲ್ವಾ? ಎಸ್, 2023 ಕ್ವಶನ್ ಸಾಲ್ವ್ ಮಾಡಿದ್ವಿ, 22 ಮಾಡಿದ್ವಿ, ಇನ್ನೊಂದಿದೆ 2020. ಆ ಪ್ರಶ್ನೆಗೂ ಉತ್ತರ ಬಿಡಿಸ್ಬಿಡೋಣ. ನೋಡಿ, ಕ್ವಶನ್ ರೆಡಿ ಇದೆ ಆಲ್ರೆಡಿ. ಎಸ್, 2020 ಎನ್ಯುವಲ್ ಎಕ್ಸಾಮ್ 7ನೇ ತಾರೀಕು 4ನೇ ತಿಂಗಳು ಎಕ್ಸಾಮ್ ಆಗಿದೆ, ಏಪ್ರಿಲ್ 7. ಸಾಲ್ವ್, ಬಿಡಿಸಿ ಅಂತ ಹೇಳಿದ್ದಾರೆ. 2x ಪ್ಲಸ್ ವೈ ಈಕ್ವಲ್ ಟು 11, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8. ಸೇಮ್ ಇಲ್ಲಿನೂ ನಾವು ಏನಂತ ಅನ್ಬೇಕು? ಪರಿಹಾರ. ಸೊಲ್ಯೂಷನ್. ಕಾಲ್ ದಿಸ್ ಈಸ್ ಈಕ್ವೇಶನ್ ನಂಬರ್ 1 ಆ್ಯಂಡ್ ದಿಸ್ ಈಸ್ ಈಕ್ವೇಶನ್ ನಂಬರ್ 2. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಇದನ್ನು ಸಮೀಕರಣ ನಾನು ಆಲ್ರೆಡಿ ಬರೆದು ರೆಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಇನ್ನೊಂದ್ಸಲ ಪರಿಹಾರ ಅಂತಂದು ಅವೇನು ಕೊಟ್ಟಿದ್ರೆ ಇನ್ನೊಂದ್ಸಲ ಬರ್ಕೊಂಡು ಸಮೀಕರಣ 1, 2 ಅಂತ ಕರಿಬೇಕು. ಓಕೆನಾ? ಎಸ್, ಈ ಥರ ಬರೆದು ರೆಡಿ ಇಟ್ಕೊಂಡ್ಮೇಲೆ ಏನು ಮಾಡಬೇಕು? ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ವೈ, ಇಲ್ಲಿ ಪ್ಲಸ್ ವೈ, ಎರಡೂ ಕಡೆ ಪ್ಲಸ್ ಇದ್ದಾಗ ಏನು ಮಾಡಬೇಕು? ಒಂದು ಮೈನಸ್ ಮಾಡಬೇಕಂದ್ರೆ ಸಮೀಕರಣ 1ರಲ್ಲಿ ನಾವೇನು ಮಾಡಬೇಕು? ಸಮೀಕರಣ 2ನ್ನು ಕಳಿಬೇಕು. ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 2. ಓಕೆ, ಯಾ. ಈಗ ಈಕ್ವೇಶನ್ 1, 2x ಪ್ಲಸ್ ವೈ ಈಕ್ವಲ್ ಟು 11, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8. ಕಳೆಯೋದಂತಂದರೆ ಚಿಹ್ನೆ ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಎಕ್ಸ್ ಇದೆ, ಮೈನಸ್ ಎಕ್ಸ್ ಆಗುತ್ತೆ. ಪ್ಲಸ್ ವೈ ಇದೆ, ಮೈನಸ್ ಆಗುತ್ತೆ. ಪ್ಲಸ್ 8 ಇದೆ, ಮೈನಸ್ 8 ಆಗುತ್ತೆ. ಈಗ ನೋಡಿ, 2 ಎಕ್ಸಲ್ಲಿ 1 ಎಕ್ಸ್ ಕಳೆದುಬಿಟ್ರೆ ಒಂದೇ ಎಕ್ಸ್ ಉಳಿಯುತ್ತೆ. 2 ಅಲ್ಲಿ 1 ಕಳೆದ್ರೆ 1 ಎಕ್ಸ್. ಇಲ್ಲಿ ನೋಡಿ, ಪ್ಲಸ್ ಎಕ್ಸ್ ಮೈನಸ್ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್. ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್. 11ರಲ್ಲಿ 8 ಕಳೆದ್ರೆ 3 ಬರುತ್ತೆ. 8, 9, 10, 11. ನೋಡಿ, ಡೈರೆಕ್ಟಾಗಿ ಎಕ್ಸ್ ಈಕ್ವಲ್ ಟು 3 ಬಂದುಬಿಡ್ತು, ಜಸ್ಟ್ ನಾವು ಕಳೆಯೋದ್ರಿಂದ. ಯಾಕೆ ಎಕ್ಸ್ ಈಕ್ವಲ್ ಟು 3 ಯಾಕೆ ಬಂತಂತ ಕೇಳಿದ್ರೆ ನಾವೇನು ಮಾಡಿದ್ದೀವಿ? ಏಕೆಂದರೆ ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 2 ಮಾಡಿದ್ದೀವಿ. ಐಡಿಯಾ ಬಂತಲ್ವಾ? ಎಸ್, ಕಳೆದಿದ್ದಕ್ಕೆ ನಮಗೆ ಆನ್ಸರ್ ಎಷ್ಟು ಬಂದಿದೆ? 3 ಬಂದಿದೆ. ಈಗೇನು ಮಾಡೋಣ? ಈ ಸಮೀಕರಣ 3ನ್ನು ಈಕ್ವೇಶನ್ 2ರಲ್ಲಿ ಹಾಕ್ಬಿಡೋಣ. ಅಂದರೆ ಎಕ್ಸ್ ವ್ಯಾಲ್ಯೂನ ಸಮೀಕರಣ 2ರಲ್ಲಿ ಆದೇಶ ಮಾಡೋಣ. ಪುಟ್ ಎಕ್ಸ್ ವ್ಯಾಲ್ಯೂ ಇನ್ ಈಕ್ವೇಶನ್ ನಂಬರ್ 2. ಸಬ್ಸ್ಟಿಟ್ಯೂಟ್ ಎಕ್ಸ್ ವ್ಯಾಲ್ಯೂ. ಸಬ್ಸ್ಟಿಟ್ಯೂಟ್ ಎಕ್ಸ್ ವ್ಯಾಲ್ಯೂ ಇನ್ ಈಕ್ವೇಶನ್ 2. ಎಕ್ಸ್ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಲಾಗಿ. ಯಾ, ಸಮೀಕರಣ 2 ಏನಿದೆ ನೋಡಿ, ಈಕ್ವೇಶನ್ 2 ಈಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8. ಓಕೆ, ಈಗ ಎಕ್ಸ್ ಅಂದರೆ ಎಷ್ಟು ಬಂದಿದೆ? 3 ಬಂದಿದೆ. ಹಾಗಾದರೆ ಎಕ್ಸ್ ಇದ್ದಲ್ಲಿ 3 ಬರೆಯೋಣ. ಪ್ಲಸ್ ವೈ ಈಕ್ವಲ್ ಟು 8. ವೈ ಎಲ್ಲಿದೆಯೋ ಅಲ್ಲೇ ಬರೆದು ಬಿಡೋಣ. 8 ಎಲ್ಲಿದೆಯೋ ಅಲ್ಲೇ ಬರೆಯೋಣ. ಇಲ್ಲಿ ಪ್ಲಸ್ 3 ಇದೆ, ಈ ಕಡೆ ಬಂದರೆ ಮೈನಸ್ 3 ಆಗುತ್ತೆ ಅಲ್ವಾ? ಇವಾಗ ಎಸ್, ವೈ ಈಕ್ವಲ್ ಟು 8ರಲ್ಲಿ 3 ಕಳೆದ್ರೆ 5. ದೇರ್ಫೋರ್ ವೈ ಈಕ್ವಲ್ ಟು 5. ವೈ ಈಕ್ವಲ್ ಟು ಎಷ್ಟು ಬರುತ್ತೆ? 5 ಬರುತ್ತೆ. ಐಡಿಯಾ ಬಂತಲ್ವಾ? ವೈ ಈಕ್ವಲ್ ಟು 5. ವಿದ್ಯಾರ್ಥಿಗಳೇ, ಈಗ ನೋಡಿ, ಎಕ್ಸ್ ವ್ಯಾಲ್ಯೂ ಬಂತು, ವೈ ವ್ಯಾಲ್ಯೂ ಬಂತು. ಇಲ್ಲಿಗೆ ನಮ್ಮ ಪ್ರಶ್ನೆಗೆ ಉತ್ತರ ಮುಗೀತು. ಎಕ್ಸಾಮಲ್ಲಿ ಇಷ್ಟು ಬರೆದ್ರೆ ಸಾಕು. ಹೀಗೆ ಕಾನ್ಫಿಡೆಂಟ್ ಜಾಸ್ತಿ ಆಗೋಕೆ ವೆರಿಫಿಕೇಶನ್ ಮಾಡೋಣ. ವೆರಿಫಿಕೇಶನ್. ಓಕೆ,
ನಿಮಗೆ ಇದು ಸರಿನಾ ಸರ್, ಆನ್ಸರ್ ಬಂದಿದ್ದು ಸರಿ ಇದೆಯಾ ರಾಂಗ್ ಇದೆ, ವೆರಿಫಿಕೇಶನ್. ತಾಳೆ ನೋಡುವುದು, ನಮ್ಮ ಆನ್ಸರು ಸರಿ ಇದು ಬಂದಿದೆಯಾ ತಪ್ಪು ಬಂದಿದೆಯಾ ಅಂತ ನಮ್ಮಷ್ಟಕ್ಕೆ ನಾವೇ ಚೆಕ್ ಮಾಡ್ಕೊಳ್ಳೋದು, ಸೆಲ್ಫ್ ವ್ಯಾಲ್ಯೂಯೇಷನ್. ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ. ಓಕೆ, ಯಾವುದಾದ್ರೂ ಒಂದು ಈಕ್ವೇಶನ್ ತಗೊಳ್ಳೋಣ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8. ಎಸ್, ಈಗ ಎಕ್ಸ್ ಅಂದರೆ ಎಷ್ಟು ಬಂದಿದೆ ನೋಡಿ. ಎಕ್ಸ್ ಅಂತಂದರೆ ಎಕ್ಸ್ ಅಂದರೆ ಇಲ್ಲಿದೆ 3, ಎಕ್ಸ್ ಅಂದರೆ 3, ವೈ ಅಂದರೆ 5, ವೈ ವ್ಯಾಲ್ಯೂ ಈಸ್ 5, ಎಕ್ಸ್ ವ್ಯಾಲ್ಯೂ ಈಸ್ 3, ಎಕ್ಸ್ ವ್ಯಾಲ್ಯೂ ಈಸ್ 3, ವೈ ವ್ಯಾಲ್ಯೂ ಈಸ್ 5. ಓಕೆ, ಹಾಗಾದರೆ 3 ಪ್ಲಸ್ 5 8 ಈಕ್ವಲ್ ಟು 8. ದೇರ್ಫೋರ್ LHS ಈಕ್ವಲ್ ಟು RHS. ಹಾಗಾದರೆ 100% ನಾವು ಮಾಡಿರ್ತಕ್ಕಂಥ ಉತ್ತರಗಳು ಸರಿಯಾಗಿದ್ದಾವೆ. ಓಕೆ, 100ಕ್ಕೆ 100 ನಮ್ಮ ಆನ್ಸರ್ ಏನಾಗಿದೆ, ಸರಿಯಾಗಿದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಓದಿಬಿಟ್ಟು ನೀಟಾಗಿ ಪ್ರಶ್ನೆ ಓದಿ ಆ ಪ್ರಶ್ನೆಗೆ ಉತ್ತರಗಳನ್ನು ಬಿಡಿಸ್ತೀವಿ ವಿದ್ಯಾರ್ಥಿಗಳೇ. ಈಗ ನೀವೇನು ಮಾಡಬೇಕಂತಂದರೆ ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ಹುಡುಕಿಬಿಟ್ಟು ಆ ಪ್ರಶ್ನೆಗೆ ಉತ್ತರಗಳನ್ನು ಬಿಡಿಸ್ಬೇಕು. ಓಕೆ, ಯಾವ್ಯಾವ ಪ್ರಶ್ನೆ ಹುಡುಕ್ಬೇಕು ಸರ್, ಯಾವ್ಯಾವ ಪ್ರಶ್ನೆಗಳನ್ನು ನಾವು ಬಿಡಿಸ್ಬೇಕು? ನಿಮ್ಮ ಹತ್ರ ಈಗ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಬಿಟ್ಟಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ 2025-26, ಮಾಡೆಲ್ ಕ್ವಶನ್ ಪೇಪರ್ 25-26. ಎಷ್ಟು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ? 4 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. 1, 2, 3 and 4. ಓಕೆ, ಹಾಗಾದರೆ 4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಥರ ಪ್ರಶ್ನೆಗಳು 4 ಸಿಗ್ತವೆ. ಆ 4 ಬಿಡಿಸ್ಬಿಡಿ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2024ರಲ್ಲಿ 3 ಎಕ್ಸಾಮ್ ಆಗಿದ್ದಾವೆ. 2024ರಲ್ಲಿ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3. ಓಕೆ, ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3. ಆ 3 ಕ್ವಶನ್ ಪೇಪರಲ್ಲಿರೋ 3 ಲೆಕ್ಕ ಮತ್ತು ಇವು 4 ಲೆಕ್ಕ, ಟೋಟಲ್ 7 ಲೆಕ್ಕ ನೀವು ಬಿಡಿಸ್ಬಿಟ್ರೆ ಈ ರೀತಿ ಯಾವುದೇ ಪ್ರಶ್ನೆ ಬಂದರೂ ಆತ್ಮವಿಶ್ವಾಸದಿಂದ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸ್ತೀರಿ ವಿದ್ಯಾರ್ಥಿಗಳು. ಬೋರ್ಡ್ ಅವರು ಯಾವುದೇ ಪ್ರಶ್ನೆ ಕೊಟ್ಟರು ಈಸಿಯಾಗಿ ನೀವು ಆ ಪ್ರಶ್ನೆಗೆ ಉತ್ತರ ಬಿಡಿಸ್ಬೋದು. ಅರ್ಥ ಆಯ್ತಲ್ವಾ? ಹಾಗಾದರೆ ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಿ ಎಕ್ಸಾಮಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಅದ್ಭುತವಾಗಿ ಉತ್ತರ ಬರೀತೀರಾ, ಒಳ್ಳೆ ಮಾರ್ಕ್ಸ್ ನಿಮಗೆ ಬರ್ತವೆ. ಓಕೆ, ಮತ್ತೆ ನಾನು ನನ್ನ ಮುಂದಿನ ಅವಧಿಯಲ್ಲಿ ನನ್ನ ಮತ್ತೊಂದು ಕ್ಲಾಸಲ್ಲಿ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಗೊಂಡು ಆ ಪ್ರಶ್ನೆಗಳಿಗೆ ಈಸಿಯಾಗಿ ಉತ್ತರ ಬಿಡಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಸದಾ ದೇವರಾಜ್ ಆರಗಡಿ ಯೂಟ್ಯೂಬ್ ಕ್ಲಾಸಸ್ ನೋಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನನ್ನ ಮುಂದಿನ ಕ್ಲಾಸಲ್ಲಿ ಅದ್ಭುತ ಲೆಕ್ಕದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.